घोरभयंकर घोरमूर्ति विनाशाय अघोराय नमः स्वाहा अघोराय नमः तुभ्यं। विघ्नेश्वर महाराज की जय। राम नाम भजले राम नाम सुख धाम भजले राम नाम सुख धाम भजले राम नाम सुख धाम तेरा पूरन हो सब काम तेरा पूरन हो सब काम भजले राम नाम सुख धाम भजले राम नाम सुख संत समागम संत समागम संत समागम संत समागम करे निरंतर संत समागम करे निरंतर जग से हो उपरात जग से हो उपरात ब्रह्मानंद परम पद पावे ब्रह्मानंद ब्रह्मानंद परम पद पावे मन होवे निष्काम मनवा मन होवे निष्काम भजले राम नाम सुख धाम भजले राम नाम सुख धाम भजले राम नाम सुख राम नाम सुख राम नाम सुख राम नाम सुख ओम अपवित्रः पवित्रो वा सर्वावस्थांगतोऽपि वा स्मरेतुं तदेकाक्षं समाख्य भयङ्करश्रुतिः यथा पादप्रक्षालनं पादप्रक्षालनं मुखप्रक्षालनं गुरुप्रजापतये नमः महागणपतिम् आवाहयामि यथा स्पृशन् जपित्वा ओंकार जपा ओम 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 कर्णिकाय नमः अमरकुंडला काशलात्ने गोमंडला शोषलात्ने मंडलात्ने नमः सर्पाय वरसेन मदनसेन आत्मे महालक्ष्मी गणपति बप्पा गणपति बप्पा मंगलमूर्ति मंगलमूर्ति गणपति बप्पा गणपति ಹಿಂಗೆ ಎತ್ಕೋಬೇಕು ಹಿಂಗೆ ಎತ್ಕೊಂಡ್ರೆ ಇಲ್ಲಿ ನೋಡಿ ಹಿಂಗೆ 3 ಸಲ ಸುಡಬೇಕು ಆ ಕೆಳಗೆ ಇಟ್ಕೊಂಡು ಸರಿ ನೋಡಿ ಹಿಂಗೆ ಮಾಡಬೇಕು विघ्नेश्वर महाराज की जय विनायक महाराज की जय ओ नमः भक्तेभ्याय तदोन्याय नमः पार्याय तदेन्द्रेण
तत्त्वाध्वयुधोरङ्गानि च मे स्थानि मे च मे राणिज्ञाय वातै यज्ञपतये देवी स्वस्तिरस्तु नः तमेवं विद्वानमृतय भवति येनाय प्रजापतिश्चरति गर्भे अन्तः अजायमानो बहु गंगणपतये नमः स्वाहा ओम 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 जन्मने विघ्नेश्वराय नमः पूर्णाहुति वस्त्रं फलं यथातं पुरतस्तवान् तेन मे सफलावाप्तिर्भवेत् जन्मनि जन्मनि मूर्धानं दिवो अर्धिं पृथिव्या वैश्वानरमृताय जातमग्निं कविगुं सम्भ्रमं यज्ञयज्ञं गच्छ यज्ञपतिं गच्छस्व योनिं गच्छस्व ऐषते यज्ञो यज्ञपते सहसोक्तवाचस्सु वीरस् ಆಗಲೇ ನಮ್ಮ ಗ್ರಾಮದ ಸಮೀಪ ಬಂದಿರ್ತಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಹಾಗೂ ಸುಶ್ವಾಸನೆಯನ್ನು ಗೈಯಲು ಶ್ರೀ ಅನೂಪ್ ಕುಲಕರ್ಣಿ ಅವರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ, ಹಾಡಲೆಂದು ಕೆಲವರು ಆಡಲೆಂದು ಕೆಲವರು, ತಾಳಿದವನ ಬಾಳನ್ನು ನೋಯಲೆಂದು ಕೆಲವರು. ಹೀಗೆ ಸಮಾಜದಲ್ಲಿ ಅನೇಕ ತರದ ಜನರಿರ್ತಾರೆ. ಇವತ್ತಿನ ದಿವಸ ಈ ಒಂದು ಸಂಘಟನೆ ಮಾಡಿಕೊಂಡು ಈ ಒಂದು ಗುಡಿ ನಿರ್ಮಾಣವನ್ನ ಮತ್ತು ಮೂರ್ತಿ ಪ್ರತಿಷ್ಠಾನವನ್ನ ಮಾಡಿದಂಥ ನಮ್ಮ ಯುವಕರು ಏನದಾರ, ಇವರು ಯಾವ ನಿಂದನೆಗೆ, ಹೊಗಳಿಕೆಗೆ, ತೆಗಳಿಕೆಗೆ ಕಿವಿಗೊಡದೆ ಯಾವುದೇ ರೀತಿ ಫಲಾಪೇಕ್ಷೆಯನ್ನ ಬಯಸದೆ ನಿಷ್ಕಾಮ ಪ್ರವೃತ್ತಿಯುಳ್ಳವರಾಗಿ ತ್ಯಾಗವನ್ನ ಮಾಡಿ, ಏನ್ ತ್ಯಾಗ ಮಾಡ್ಯಾರ್ರಿ ಅಂತ ನೀವು ಕೇಳಬಹುದು. ಹೊಲದೊಳಗ ಹೆಸರಿನೊಳಗ ಕೀಡಿಗಳು ಬಿದ್ದು ಹೊಲ ಹಾಳಾಗಿ ಹೊಂಟೈತಿ ಅಂತ ಮನ್ಯಾಗ ಪಾಲಕರು ಬೇದರೂ ಕೂಡ ನಾವು ಈ ಕಾರ್ಯವನ್ನು ಹಿಡಿದೇವೆ. ಅದು ವರ್ಷಗಟ್ಟಲೆನ ಇರ್ತದ ನಾವು ಮಾಡುವಂತ ಹೊಲಮನೆ ಬಾಳ್ಯಾವು. ಈ ಒಂದು ಸೇವಾ ಅನ್ನುವಂಥದ್ದು ಏನಿದೆ ಇದು ದೊಡ್ಡದು ಅಂತಕ್ಕಂಥ ಮನೋಭಾವನೆಯನ್ನ ಇಟ್ಟುಕೊಂಡು ಈ ಒಂದು
ಗುಡಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲೇ ನಮ್ಮ ಸ್ವಾಮಿ ಜಗನ್ನಾಥ ಮಹಾರಾಜ ಅವರು ರವಿ ತೇಜ, ಅದೇ ರೀತಿಯಾಗಿ ನಮ್ಮ ಮಾತೋಶ್ರೀಯವರಾದಂಥ ರುದ್ರಮ್ಮ ತಾಯಿ ಅವರು ಇವತ್ತಿನ ದಿವಸ ಈ ದಿನಾಂಕದಂದು ಅವರು ನಮಗೆ ದೊರಕಿದ್ದು ನಮ್ಮ ಗ್ರಾಮದ ಎಲ್ಲ ಸರ್ವ ಜನರ ಒಂದು ಪುಣ್ಯದ ಫಲ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಶ್ರಾವಣ ಮಾಸದ ನಿಮಿತ್ತವಾಗಿ ಯಾರಿಗೂ ಅವ್ರಿಗೆ ಪ್ರಸಾದವನ್ನು ತೆಗೆದುಕೊಳ್ಳಕ್ಕೆ ಸಮಯ ಇರೋದಿಲ್ಲ. ಅಂಥದ್ರಲ್ಲಿ ಬಂದು ಇವತ್ತಿನ ದಿವಸ ಆಗಲೇ ನಾನು ಒಂದು ಶ್ಲೋಕವನ್ನು ಹೇಳಿದೆ, ಐರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಕ್ಷಯಂ ಯಾತಿ ಯೌವನಂ ಮೋಕ್ಷಾತ್ತೋ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭಂ. ಈ ಆಯುಷ್ಯ ಏನಿದೆ ಪ್ರತಿ ಕ್ಷಣ ಪ್ರತಿದಿನ ನಶಿಸ್ತಾ ಹೋಗ್ತಾ ಇದೆ. ಈ ಗುರುವಾಕ್ಯವನ್ನ ನಾವು ಕೇಳಿಕೊಂಡು ಪುನೀತರಾಗಬೇಕು. ಪಾರ್ವತಿ ವಲ್ಲಭವನನ್ನ ಭಜಿಸುತ್ತಾ ನಾವು ಕಾಲವನ್ನ ಕಳಿಬೇಕು. ಕಾಯಕ ನಿರಂತರವಾಗಿ ಇರ್ತಾನೆ ಇದೆ. ಆ ರೀತಿಯಾಗಿ ಇಂಥ ಒಂದು ಈ ಶ್ರಾವಣ ಮಾಸದ ದಿವಸ, ಈ ಶ್ರಾವಣ ಮಾಸದೊಳಗ ನಮ್ಮ ಗ್ರಾಮಕ್ಕೆ ಆಗಮಿಸಿದಂಥ ಈ ಇಬ್ಬರು ಪೂಜ್ಯನೀಯರಿಗೆ ನಮ್ಮ ಎಲ್ಲರ ಗ್ರಾಮದ ಪರವಾಗಿ ಶಿರಸಾಷ್ಟಾಂಗ ನಮನಗಳನ್ನು ಸಮರ್ಪಿಸುತ್ತಾ, ಇದೊಂದು ಸಣ್ಣ ಕಥೆ. ಈ ಕಥೆ ಏನನ್ನ ಸೂಚಿಸ್ತದೆ, ಜಗತ್ತಿನಲ್ಲಿ ಅತ್ಯಂತ ಪ್ರತ್ಯಕ್ಷ ದೇವತೆಗಳು ಯಾರಿದ್ರೆ ಅವರು ಯಾರು? ತಂದೆ ತಾಯಿಗಳು. ಯಾವಾಗ ಅವ್ರು ತಂದೆ ತಾಯಿಗಳು ಪೂಜನೀಯರಾಗ್ತಾರೆ, ವಿದ್ಯೆ ಕಲಿಸ್ಬೇಕು. ತಂದೆಯಾದ ವಿದ್ಯೆ ಕಲಿಸ ತಂದೆ, ಬುದ್ಧಿ ಹೇಳಿದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಸೂತ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾರೆ. ಜಲವಾಸ, ಧಾನ್ಯವಾಸ, ಪುಷ್ಪವಾಸ ಇವೆಲ್ಲ ವಾಸನೆ ಬರ್ತಾವ. ಅಷ್ಟೇ ಅಲ್ಲ, ಹೋಮ ನಿನ್ನಿನ ಮಾಡ್ಯಾರ, ಇವತ್ತು ಮಾಡ್ಯಾರ. ಅಂದ್ರ ಪೂಜೆಗೊಳಕ್ ಯೋಗ್ಯ ಆಗ್ಬೇಕಲ್ರಿ, ಒಂದು ಮೂರ್ತಿ ಯೋಗ್ಯ ಆಗ್ಬೇಕಲ್ಲ. ಅಂತ ಯೋಗ್ಯತೆ ಬರುವಂಗ ಮಾಡಿದವ್ರು ಯಾರಂದ್ರ ಅವರು. ಆ ಒಂದು ಮೂರ್ತಿಗೆ ದೇವ್ರ ಹಂಗ ಆಗಂಗಿಲ್ರಿ ಅವರು. ಆ ಒಂದು ದೇವರಿಗೆ ಗುರುಗಳು ಹೋಗಿ ತಮ್ಮ ಅಮೃತವಾದ ಹಸ್ತವನ್ನು ಇಟ್ಟು ಅದರ ಬಲಗಿರಿಯೊಳಗೆ ಏನಂದ್ರ ಮಂತ್ರ ಹೇಳಿದ ಮೇಲೆ ಆ ದೇವರಾಗಿ ನೀವು ಎಲ್ಲ ವರವನ್ನು ಕೊಡಾಕ ಆ ದೇವರಿಗೆ ಒಂದು ಶಕ್ತಿ ಬರ್ತೈತಿ. ಹಾಗೆ ಹಿರೇಹಂದಿಗೋಳ ಗ್ರಾಮದ ಎಲ್ಲ ಜನರಿಗೆ ಧನ್ಯವಾದಗಳು, ನಮಸ್ಕಾರ ಹೊಂದುತ್ತಾ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಕರ್ಮದ ಅನುಷ್ಠಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಇರ್ಬೋದು, ಅಥವಾ ಮುಂದೆ ಹೇಗೆ ದೇವಾಲಯ ನಾವು ಮಾಡಿ ಹೋಗ್ಬಿಡ್ತೇವೆ, ಇವತ್ತು ನಾಳೆ ನಾವು ಪ್ರತಿಷ್ಠಾಪನೆ ಮಾಡಿ ಹೋಗ್ಬಿಡ್ತೇವೆ. ಯಾಕಂದ್ರೆ ಹಾಗೆ ಮುಂದೆ ಅದನ್ನ ನಡೆಸಲಿಲ್ಲ ಅಂತಂದ್ರೆ ಅದು ನಮಗೂ ದೋಷ. ಷಡೈತೆ ಫಲಭಾಗಿನಃ ಅಂತೇಳಿ ಶಾಸ್ತ್ರ ಹೇಳ್ತದೆ. ಅಂದ್ರೆ ಈ ಕಾರ್ಯಕ್ರಮ, ಈ ಒಂದು ಪ್ರತಿಷ್ಠಾಪನೆಗೆ ಪುಣ್ಯಾಂಶ ಏನಿದೆಯೋ ಆ ಜನಕ್ಕೆ ಫಲ ಆಗ್ತದಂತೆ. ಷಡೈತೆ ಫಲಿಭಾಗಿನಃ, ಯಾರ್ಯಾರದು? ಕರ್ತ ಕಾರಯಿತ ಚೇವ ಪ್ರೇರಕಶ್ಚ ಅನುಮೋದಕ ಅಂತೇಳಿ. ಅಂದ್ರೆ ಇದನ್ನ ಯಾರು ಮಾಡಬೇಕು, ಮಾಡೋಣ ಅಂತೇಳಿ ಒಂದು ಮುಂದೆ ಸಂಕಲ್ಪ ಮಾಡಿದವರಿಗೆ, ಹಾಗೆ ಇದಕ್ಕೆ ಬೇಕಾಗುವಂತ ಕೊಟ್ಟಿರುವಂತ ತನುಮಾನ ಧನಗಳನ್ನು ಕೊಟ್ಟಿರುವಂತ ಭಕ್ತರಿಗೆ, ಹಾಗೂ ಈ ಕಾರ್ಯಕ್ರಮವನ್ನು ನಾವು ಮಾಡಿಸಿರುವಂತ ನಮ್ಮ ಪುರೋಹಿತರ ವರ್ಗಕ್ಕೆ, ಇವ್ರಿಗೂ ಕೂಡ ಫಲ ಸಿಗ್ತದಂತೆ. ಹಾಗೆ ಈ ದೇವಸ್ಥಾನದಲ್ಲಿ ಏನಾದ್ರೂ ಅನಾಚರಣೆಗಳಾದ್ರೆ ಆ ದೋಷಗಳು ನಮಗೂ ಸಿಗ್ತದಂತೆ. ಹಾಗೆ ಹಾಗಾಗೋದು ಬೇಡ. ಮುಂದಿನ ದಿನಗಳಲ್ಲಿ ಈ ಮಗುವನ್ನು ಹುಟ್ಟಿದ ಕೂಡಲೇ ಅದಕ್ಕೆ ಸಂಸ್ಕಾರಗಳನ್ನು ನಾವು ಮಾಡಬೇಕು, ಇಲ್ಲಾಂದ್ರೆ ಕೆಟ್ಟ ದಾರಿ ಹಿಡಿತದಂತೆ. ಹಾಗೆ ದೇವಾಲಯವು ಹಾಗೆ, ಈಗ ಭಗವಂತ ಬಾಲಾವಸ್ಥೆಯಲ್ಲಿ 45 ದಿವಸ ಇರ್ತಾನೆ. ಮಹಾ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ನಾನು ಕೊಡ್ತಕ್ಕಂಥ ಅಲ್ಪ ಕಾಣಿಕೆಯ ಹೆಸರನ್ನು ಕೂಡ ಹೇಳಬಾರ್ರಿ. ಬೇಡಬರ್ತೇವೆ. ಇವರು ದೇವಸ್ಥಾನಕ್ಕೆ ಕಲ್ಲಿನ ದ್ವಾರಪಾಲಕರನ್ನು ತೋರಿಸಿರ್ತಾರೆ. ಹಾಗೂ ಇನ್ನೊಬ್ಬ ತಾಯಿಯವರಾದಂತಹ ರಣಮ್ಮ ಭದ್ರವಂತಿ ಶಿಲ್ಪಮ್ಮ ಕಡೆಗೆ ಅವರು ತಾಯಿಗಳು ವಿನಾಯಕ ಖಾನಾಪುರ ಅವರು ಮಂಜುನಾಥ್ ಪ್ರೇಮಿಸ್ ಗದಗ ಅವರು ಬನ್ನಿ
ತಪ್ಪುಟ್ಟಿರುವಂಥ ವಿನಾಯಕ್ ಶಿವಪುತ್ರಯ್ಯ ಯಲಬುರ್ಗಿ ಮಠ ಸ್ವಾಮಿಗಳು ಬರಬೇಕು. ಮಹೇಶ್ ಅಯ್ಯಂಗೌಡರು ರಾಕೇಶ್ ಬೆಳಗೂರ. ಶರಣಪ್ಪ ಅವರು ಹಾಗೂ ಅಶೋಕ್ ಮೂಲಕ ಹರಿಸ್ತಾ ಇದ್ದಾರೆ. ಸ್ವಾಮಿಗಳು ಯಾರಾದರೂ ಉಳಿದ ಲೇಟ್ ಆಗಿ ಬಂದಿದ್ರೆ ನಿಮ್ಮ ಹೆಸರಲ್ಲಿ ಕೂಗಿದ್ದೀವಿ, ನೀವು ಲೇಟ್ ಆಗಿ ಬಂದರೆ ಇಲ್ಲಿ ಮತ್ತೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಎಲ್ಲ ಭಕ್ತರಿಗೆ. ಸರಿ. ರವೀಂದ್ರ ಬಂದಿದ್ದಾರೆ.